ಏನಮ್ಮ ರುಕ್ಕು ಸಮಾಚಾರ? ನಾನಿಲ್ಲಿ ಬಂದು ಕೂತದ್ದು ಗೊತ್ತಾಗ್ಲಿಲ್ವೇ? ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದಂಗಿದೆ. ರಾಚಮ್ಮ, ಅಕ್ಕ ಬಂದಮೇಲೆ ನಾನು ಬಂದಿದ್ದೆ ಅಂತ ಹೇಳಿಬಿಡಿ, ನಾನು ಹೊರಡ್ತೀನಿ. ಹಾಂ, ಊಟದ ಟೈಮಿಗೆ ಕರೆಕ್ಟಾಗಿ ಬಂದುಬಿಟ್ಟು ಊಟ ಮಾಡಿದೆ ಹಾಗೆ ಹೋಗ್ತೀವಿ. ಬಾ ಕೂತ್ಕೋ, ಏನಾರು ತಿಂದ್ಕೊಂಡು ಹೋಗಿ ಅಂತೆ. ಅದು ಇಲ್ಲಿಗೆ ಬರೋಕ್ಕೆ ಮುಂಚೆನೇ ತಿಂದಿದ್ದೀನಿ. ಥ್ಯಾಂಕ್ ಯು. ಊಟದ ಟೈಮಿಗೆ ಬಂದು ಊಟ ಮಾಡ್ತಿಲ್ಲ ಅಂದರೆ ಊಟಕ್ಕೋಸ್ಕರ ಬಂದಿಲ್ಲ ಅಂತ ಹಂಗಾಯ್ತು. ಅಕ್ಕನ ಹತ್ರ ಕಾಸು ಕೇಳೋಕೆ ಬಂದ್ಯಾ? ದೇವರು ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ, ಉಳಿಸ್ಕೊಳ್ಳೋದಕ್ಕೆ ಸ್ವಾಭಿಮಾನ ಕೊಟ್ಟಿದ್ದಾನೆ. ಮೈ ಕೈ ಗಟ್ಟಿ ಇರೋವರೆಗೂ ಯಾರ ಮನೆ ಮುಂದೆನೂ ಹೋಗಿ ಕೈ ಚಾಚಲ್ಲ ರಾಚಮ್ಮ. ಗಂಜಿ ಕಾಸಿಗೆ ಕೈ ಒಡ್ಡಲ್ಲ, ಸ್ವಾಭಿಮಾನ. ದೊಡ್ಡ ಮನೆ ಮಕ್ಕಳು ಮದುವೆ ಆಗ್ತೀವಿ ಅಂದರೆ ಕುತ್ತಿಗೆ ಒಡ್ಬಿಡ್ತೀರ ಅಲ್ವಾ? ಸರಿ, ನಾನು ಹೋಗಿ ಬರ್ತೀನಿ. ನೀವು ಹಿರಿಯರು, ನಿಮ್ಮ ಆಶೀರ್ವಾದ ಇರಲಿ. ಬಾ ಅಮ್ಮ, ದೊಡ್ಡ ಮನೆ ಸೊಸೆ, ಬಾ ಬಾ. ನೀನು ನಿನ್ನ ತಾಯಿನ ನೋಡೋಕ್ಕೆ ನಿಮ್ಮ ಮನೆಗೆ ಹೋಗಿದ್ದೆ. ನಿನ್ನ ತಂಗಿ ನೋಡು, ನಿನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಊಟದ ಟೈಮ್ ನೋಡಿಕೊಂಡು ಕರೆಕ್ಟಾಗಿ ಬಂದಿದ್ದಾಳೆ. ಏನು ಸಮಾಚಾರ ಬೇಕು? ನೀನೇನಿಲ್ಲಿ? ನಿನ್ನ ನೋಡೋಣ ಅನ್ನಿಸ್ತು ಅಕ್ಕ, ಅದಕ್ಕೆ ಇಲ್ಲಿಗೆ ಬಂದೆ. ನಿನಗೋಸ್ಕರನೇ ಆವಾಗಿಂದ ಕಾಯ್ತಾ ಇದ್ಲು. ಇನ್ನೇನು ಹೊರಡ್ತಾ ಇದ್ಲು, ಊಟ ಬೇರೆ ಮಾಡಲಿಲ್ಲ ನೀನಿಲ್ಲ ಅಂತ. ಅಕ್ಕ ತಂಗಿರದ್ದು ಏನೇನೋ ಮಾತುಕತೆ ಇರುತ್ತೆ. ನಾನು ಯಾಕೆ ಅಕ್ಕ ತಂಗಿಯರ ಮಧ್ಯ? ಊಟಕ್ಕೆ ರೆಡಿ ಮಾಡ್ತೀನಿ, ಬಂದುಬಿಡಿ. ಹಾಂ, ಹೊರಗೆ ಹೋಗಿದ್ದ ಅಕ್ಕ? ಹಾಂ, ಆಚೆ ಎಲ್ಲೋ ಹೊರಟಿದ್ದೆ. ಹಾಗೆ ಅಮ್ಮನ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯಿತು ಅಮ್ಮ ಗಾಯತ್ರಿ ಆಂಟಿ ಮನೆಗೆ ಹೋಗಿದ್ದಾರೆ ಅಂತ. ಅದಕ್ಕೆ ವಾಪಸ್ ಬಂದೆ. ಸುಳ್ಳು ಹೇಳ್ತಿದ್ಯಾ ಅಕ್ಕ? ನೀನು ಮನೆಗೆ ಹೋಗೇ ಇಲ್ಲ ಅಂತ ಅಮ್ಮ ಹೇಳಿದ್ರು. ಎಲ್ಲಿ ಹೋಗಿದ್ದೆ ಅಕ್ಕ?